ಅಧಿಕಾರ ಹಂಚಿಕೆಯ ಮುಸುಕಿನ ಗುದ್ದಾಟ ಇಷ್ಟು ದಿನ ತೆರೆಮರೆಯಲ್ಲಿ ನಡೀತಿತ್ತು. ಬಟ್ ಇದೀಗ ಅದು ಬಹಿರಂಗವಾಗಿ ವ್ಯಕ್ತ ಆಗ್ತಾ ಇದೆ. ಇದರ ಭಾಗವಾಗಿ ಮತ್ತೆ ಸಿಎಂ ಮತ್ತು ಡಿಸಿಎಂ ನಡುವಿನ ಮುಸುಕಿನ ಗುದ್ದಾಟ ಕೂಡ ಬಹಿರಂಗ ಆಗ್ತಾ ಇದೆ. ಸಿಎಂ ಜೊತೆ ವೇದಿಕೆ ಹಂಚಿಕೊಳ್ಳೋಕೆ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳೋಕೆ ಡಿಸಿಎಂ ಹಿಂದೇಟ್ ಹಾಕಿದ್ರ ಅನ್ನೋ ಪ್ರಶ್ನೆ. ಪವರ್ ಫೈಟ್ ನಡುವೆ ಸಿಎಂ ಜೊತೆ ವೇದಿಕೆಯನ್ನ ಡಿಕೆಶಿ ಹಂಚಿಕೊಂಡಿಲ್ಲ. ಹೆಬ್ಬಾಳದಲ್ಲಿ ಆಯೋಜನೆ ಮಾಡಿದ್ದ ಮತ್ಸ್ಯ ಸಮಾವೇಶಕ್ಕೆ ಡಿಸಿಎಂ ಗೈರಾಗಿದ್ದಾರೆ. ಸಚಿವ ಮಂಕಾಳ್ ವೈದ್ಯ ಅವರೇ ಖುದ್ದಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಕೂಡ ಡಿಸಿಎಂ ಗೈರಾಗಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಉಪಮುಖ್ಯಮಂತ್ರಿಗಳು. ಬಟ್ ಮುಸುಕಿನ ಗುದ್ದಾಟ, ಸಿಎಂ ಜೊತೆ ವೇದಿಕೆ ಹಂಚಿಕೊಳ್ಳದೆ ಡಿಕೆಶಿ ಸೆಡ್ ಹೊಡೆಯುವಂತ ಕೆಲಸಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ. ಇನ್ಫ್ಯಾಕ್ಟ್ ಇದೇ ಮೊದಲನೇ ಬಾರಿ ಏನಲ್ಲ, ಅನೇಕ ಕಾರ್ಯಕ್ರಮಗಳಲ್ಲಿ ಇಬ್ರು ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದನ್ನ ಬಹಳ ದಿನಗಳಿಂದ ಕಡಿಮೆ ಮಾಡಿದ್ದಾರೆ. ಆ್ಯಂಡ್ ಕೆಲವು ಕಾರ್ಯಕ್ರಮಗಳಿಗೆ ಇಬ್ರು ಒಟ್ಟಿಗೆ ಹೋಗುವಂಥ ಸಂದರ್ಭಗಳಿದ್ರೂ ಕೂಡ ಬೇರೆ ಬೇರೆ ಚಾಪರ್ಗಳನ್ನು ಬಳಕೆ ಮಾಡ್ಕೊಂಡು ಹೋಗಿರೋದನ್ನ ಕೂಡ ಗಮನಿಸಿದ್ದೀವಿ. ಈಗ ಅದು ಮೋರ್ ಎವಿಡೆಂಟ್ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ರಾಘವೇಂದ್ರ. ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘವೇಂದ್ರ, ಈ ಹಿಂದೆ ಕೂಡ ನಾವು ಗಮನಿಸಿದ್ದೀವಿ, ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳದೆ ಇರೋದು ಅಥವಾ ಒಟ್ಟಿಗೆ ಹೋಗೋದಕ್ಕೆ ಅವಕಾಶ ಇದ್ರೂ ಕೂಡ ಬೇರೆ ಬೇರೆ ಚಾಪರ್ಗಳನ್ನು ಬಳಕೆ ಮಾಡಿದ್ದು. ಆ ಸಾಲು ಈಗ ಮತ್ತೆ ಮುಂದುವರಿತಾ ಇದೆ. ಬಟ್ ಸ್ಟಿಲ್ ಅಗೇನ್ ಈ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಟೈಮಲ್ಲಿ ಏನು ಸಂದೇಶ ರವಾನೆ ಮಾಡ್ತಿದ್ದಾರೆ ಅಂತ. ಇವತ್ತೇನೇನೆಲ್ಲ ಆಯಿತು ಡಿಸಿಎಂ ಮತ್ತು ಸಿಎಂ ಹೋಗಬೇಕಾಗಿದ್ದ ಕಾರ್ಯಕ್ರಮಕ್ಕೆ? ಪ್ರಜ್ವಲ, ಪ್ರಮುಖವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಸಿಎಂಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇದೀಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮೀನುಗಾರಿಕೆ ಇಲಾಖೆ ಏರ್ಪಡಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಸಹ ಹೋಗಬೇಕಾಯಿತು. ವಿಶೇಷವಾಗಿ ಆಹ್ವಾನವನ್ನು ಕೊಡಲಾಗಿತ್ತು. ಖುದ್ದಾಗಿ ಮೀನುಗಾರಿಕೆಯ ಸಚಿವರಾಗಿರ್ತಕ್ಕಂಥ ಮಂಕಾಳ್ ವೈದ್ಯ ಅವರೇ ಸದಾಶಿವನಗರದ ಡಿಸಿಎಂ ಅವರ ನಿವಾಸಕ್ಕೆ ಬಂದ್ಬಿಟ್ಟು ಅವರಿಗೆ ಆಹ್ವಾನವನ್ನು ಕೊಟ್ಟು ಬರಬೇಕಂತ ಹೇಳ್ಬಿಟ್ಟು ಬೇಡಿಕೊಂಡು ಮತ್ತೆ ಪುನಃ ಅವರು ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥದ್ದು. ಆದರೆ ಡಿಸಿಎಂ 11 ಗಂಟೆಗೆ ಆ ಮೀನುಗಾರಿಕೆ ಇಲಾಖೆಯ ಕಾರ್ಯಕ್ರಮ ಇದೆ. ಇಲ್ಲಿವರೆಗೂ ಡಿಸಿಎಂ ಅವರು ತಮ್ಮ ನಿವಾಸದಿಂದ ಹೊರಗಡೆ ಬಂದಿಲ್ಲ. ಆ ಕಡೆ ಸಿಎಂ ಅವರು ಸಹ ತಮ್ಮ ನಿವಾಸದಿಂದ ಹೊರಗಡೆ ಬಂದಿಲ್ಲ. ತಮ್ಮ ಆಪ್ತರ ಜೊತೆ ಸಭೆ ಮತ್ತು ಸಮಾಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಸಹ ಅಂತಹ ಯಾವುದೇ ರೀತಿಯ ನಾಯಕರು ಸಹ ಬಂದಿಲ್ಲ. ಆದರೂ ಸಹ ಮನೆಯಲ್ಲೇ ಕೂತು ಬೆಳವಣಿಗೆಗಳ ಬಗ್ಗೆ ಗಮನವನ್ನು ಡಿ ಕೆ ಶಿವಕುಮಾರ್ ಹರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಸಿಎಂ ಅವರು ಹೋಗೋಂತಹ ಕಾರ್ಯಕ್ರಮಕ್ಕೆ ತಾನು ಹೋದರೆ ಅಲ್ಲಿ ವೇದಿಕೆಯನ್ನು ಹಂಚ್ಕೊಳ್ಬೇಕಾಗುತ್ತೆ, ಇಬ್ಬರು ಮುಖಾಮುಖಗಳನ್ನು ನೋಡ್ಕೋಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಕಾರ್ಯಕ್ರಮಕ್ಕೆ ಹೋಗದೇ ಇರತಕ್ಕಂಥದ್ದು, ಹಿಂದೆ ಸರಿರ್ತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ 11 ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತೆ. ಇಷ್ಟೊತ್ತಿಗೆ ಹೋಗಿ ಕಾರ್ಯಕ್ರಮವನ್ನು ಮುಗಿಸಿ ವಿಧಾನಸೌಧದಲ್ಲಿ ತಮ್ಮ ಇಲಾಖೆಯ ಸಭೆಗಳಿದ್ದಾವೆ, ಆ ಸಭೆಯಲ್ಲಿ ಪಾಲ್ಗೊಳ್ಬೇಕಾಯಿತು. ಆದರೆ 12 ಗಂಟೆ ಆದರೂ ಸಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೊರ ಬಂದಿಲ್ಲ. ಯಾವುದೇ ರೀತಿಯ ಸೂಚನೆಯನ್ನು ಸಹ ಇಲ್ಲಿನ ಅವರ ಆಪ್ತ ಸಿಬ್ಬಂದಿ ಇದ್ದಾರೆ ಅವ್ರಿಗೂ ಸಹ ಕೊಟ್ಟಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರಿಂದ ಅಂತರವನ್ನು ಕಾಯ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇವತ್ತಿನ ಬೆಳವಣಿಗೆಗಳನ್ನು ನೋಡೋದಾದರೆ ನಿನ್ನೆ ಇದ್ದಷ್ಟು ಬೆಳವಣಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಅಷ್ಟೊಂದು ಕಾಣ್ತಾ ಇಲ್ಲ. ಕೆಲವೊಂದಿಷ್ಟು ನಾಯಕರು ಸಿಎಂ ಅವ್ರನ್ನ ಭೇಟಿ ಮಾಡ್ಬೋದು ಅಥವಾ ಡಿಸಿಎಂ ಅವ್ರನ್ನ ಭೇಟಿ ಮಾಡ್ಬೋದು, ಕೆಲವೊಂದಿಷ್ಟು ಚರ್ಚೆಯನ್ನು ನಡೆಸ್ತಾರೆ. ಇನ್ನು ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನಲ್ಲೇ ಇರೋದ್ರಿಂದ ಅವರನ್ನು ಸಹ ಕೆಲವೊಂದಿಷ್ಟು ನಾಯಕರು, ಸಚಿವರು ಭೇಟಿ ಮಾಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಚರ್ಚೆಯನ್ನು ಮಾಡಿ ಪುನಃ ವಾಪಸ್ ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಶತಾಯಗತಾಯವಾಗಿ ಡಿಸಿಎಂ ಅವರು ಸಿಎಂ ಪಟ್ಟಕ್ಕೆ ಏರಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ತಂತ್ರಗಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಕಾರ್ಯಕ್ರಮಕ್ಕೆ ಅವರು ಹೋಗದೆ ಸಿಎಂ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಹಿಂದೇಟನ್ನು ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಪ್ರಜ್ವಲ. ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.